ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಇಂಡಸ್ಟ್ರಿ. ವೆಲ್ಡಿಂಗ್ ಆ್ಯಂಡ್ ವೆಲ್ಡಿಂಗ್ ಇಂಡಸ್ಟ್ರಿ. ಏರೋಪ್ಲೇನ್ ಅಥವಾ ಮೋಟಾರ್ ಬೈಕ್ ಆಗಿರಲಿ, ರಸ್ತೆ ಅಥವಾ ರೈಲ್ವೆ ಟ್ರ್ಯಾಕ್ ಆಗಿರಲಿ, ಎಲ್ಲೆಡೆ ಬೇರೆ ಬೇರೆ ರೀತಿಯ ಲೋಹಗಳನ್ನು ಬಳಸಲಾಗುತ್ತದೆ ಮತ್ತು ಎಲ್ಲಿ ಲೋಹವನ್ನು ಬಳಸಲಾಗುತ್ತದೆಯೋ ಅಲ್ಲಿ ವೆಲ್ಡಿಂಗ್ ಮಾಡುವುದು ಅತ್ಯಗತ್ಯ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಲೋಹಗಳನ್ನು ಸೇರಿಸುವ ಪ್ರಕ್ರಿಯೆಯನ್ನು ಬೆಸುಗೆ ಹಾಕುವುದು ಅಥವಾ ವೆಲ್ಡಿಂಗ್ ಎಂದು ಕರೆಯಲಾಗುತ್ತದೆ. ವೆಲ್ಡಿಂಗ್ನಿಂದ ಮಾಡಿದ ಜೋಡಣೆ ಬಲವಾಗಿರುತ್ತದೆ. ವೆಲ್ಡಿಂಗ್ ಇತಿಹಾಸವನ್ನು ನಾವು ನೋಡಿದರೆ ಮನುಷ್ಯರು ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳಿಂದ ಆಭರಣಗಳನ್ನು ತಯಾರಿಸಲು ವೆಲ್ಡಿಂಗ್ ಅನ್ನು ಬಳಸಿದ್ದಾರೆ. ಕಬ್ಬಿಣ ಮತ್ತು ಕಂಚಿನ ಯುಗದ ಮಾನವರಿಗೂ ವೆಲ್ಡಿಂಗ್ನ ಬಗ್ಗೆ ತಿಳಿದಿತ್ತು. ವಿದ್ಯುತ್ ಆವಿಷ್ಕಾರ ಆಗುವ ತನಕ ಫೋರ್ಜ್ ವೆಲ್ಡಿಂಗ್ ಅನ್ನು ಬಳಸಲಾಗುತ್ತಿತ್ತು. ಇದರಲ್ಲಿ ಯಾವ ಲೋಹವನ್ನು ಜೋಡಿಸಬೇಕೋ ಅಥವಾ ವೆಲ್ಡ್ ಮಾಡಬೇಕೋ ಅದನ್ನು ಬಿಸಿ ಮಾಡಲಾಗುತ್ತಿತ್ತು. ಲೋಹವು ಮೃದುವಾದ ನಂತರ ಸುತ್ತಿಗೆಯಿಂದ ಹೊಡೆದು ವೆಲ್ಡ್ ಮಾಡಲಾಗುತ್ತಿತ್ತು. ಇಂದಿಗೂ ಕೂಡ ಈ ಟೆಕ್ನಿಕ್ ಅನ್ನು ಅನೇಕ ಸ್ಥಳಗಳಲ್ಲಿ ಬಳಸಲಾಗುತ್ತದೆ. ನೀವು ಅಕ್ಕಸಾಲಿಗ ಅಥವಾ ಕಮ್ಮಾರರ ಬಳಿ ಹೋದರೆ ಫೋರ್ಜ್ ವೆಲ್ಡಿಂಗ್ ಅನ್ನು ನೋಡಬಹುದು. ನಮ್ಮ ಜೀವನದಲ್ಲಿ ವೆಲ್ಡಿಂಗ್ ಅನೇಕ ವಿಧಗಳಲ್ಲಿ ಮುಖ್ಯವಾಗಿದೆ. ವೆಲ್ಡಿಂಗ್ ಕೇವಲ ವಸ್ತುಗಳನ್ನು ಮಾತ್ರ ಬಲಗೊಳಿಸುವುದಿಲ್ಲ, ಬದಲಿಗೆ ಇದು ನಮಗೆ ಭದ್ರತೆಯ ಭಾವವನ್ನು ನೀಡುತ್ತದೆ. ವೆಲ್ಡಿಂಗ್ನ ಪ್ರಕ್ರಿಯೆಯಿಂದ ಮಾಡಿದ ಜೋಡಣೆಯು ಇತರ ವಿಧಾನಗಳಿಗಿಂತ ಬಲವಾಗಿರುತ್ತದೆ ಮತ್ತು ಈ ಕೆಲಸವನ್ನು ಮಾಡಲು ನುರಿತ ಕೆಲಸಗಾರರ ಅಗತ್ಯವಿರುತ್ತದೆ. ಅವರನ್ನು ವೆಲ್ಡರ್ ಎಂದು ಕರೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ವೆಲ್ಡರ್ಗಳ ಬೇಡಿಕೆ ಹೆಚ್ಚುತ್ತಿದೆ. ವೆಲ್ಡಿಂಗ್ನಲ್ಲಿ ಇರುವ ಕೆಲಸಕ್ಕೆ ಹೋಲಿಸಿದರೆ ಲಭ್ಯವಿರುವ ವೆಲ್ಡರ್ಗಳ ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಕೆಲಸವು ಸುಲಭವಾಗಿ ದೊರೆಯುತ್ತದೆ. ಒಬ್ಬ ನುರಿತ ವೆಲ್ಡರ್ ಕೈಗಾರಿಕೆಗಳಲ್ಲಿ ಮತ್ತು ವೆಲ್ಡಿಂಗ್ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಬಹುದು. ಅವರು ತಮ್ಮದೇ ಆದ ವೆಲ್ಡಿಂಗ್ ವರ್ಕ್ಶಾಪ್ ಅನ್ನು ಸಹ ನಡೆಸಬಹುದು. ಬನ್ನಿ, ಯಾವ ಯಾವ ಕೈಗಾರಿಕೆಗಳಲ್ಲಿ ವೆಲ್ಡರ್ಗಳಿಗೆ ಬೇಡಿಕೆ ಇದೆ ಎಂದು ನೋಡೋಣ. ಯಂತ್ರ ನಿರ್ಮಾಣ ಮಾಡುವ ಕೈಗಾರಿಕೆ, ಆಟೋಮೊಬೈಲ್ ಅಂದರೆ ವಾಹನ ಉತ್ಪಾದನೆ ಮತ್ತು ರಿಪೇರಿ, ಸಿವಿಲ್ ಎಂಜಿನಿಯರಿಂಗ್, ರೈಲ್ವೆ ಕೋಚ್ ಮತ್ತು ರೈಲ್ವೆ ಟ್ರ್ಯಾಕ್ ತಯಾರಿಕೆ, ಹಡಗು ಉದ್ಯಮ, ಲೋಹದ ಪೀಠೋಪಕರಣಗಳು, ಕೃಷಿ ಸಲಕರಣೆ ವರ್ಕ್ಶಾಪ್, ಫ್ಯಾಬ್ರಿಕೇಶನ್ ವರ್ಕ್ಶಾಪ್. ಹೊಸ ವಸ್ತುಗಳ ನಿರ್ಮಾಣದ ಜೊತೆಗೆ ಅವುಗಳನ್ನು ರಿಪೇರಿ ಮಾಡುವ ಕೆಲಸವು ವೆಲ್ಡಿಂಗ್ನಲ್ಲಿ ಬರುತ್ತದೆ. ನೀವು ನಿಮ್ಮದೇ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದರೆ ನಿರ್ಮಾಣ ಮತ್ತು ರಿಪೇರಿ ಈ ಎರಡೂ ಕೆಲಸಗಳಿಂದಲೇ ನೀವು ಉತ್ತಮವಾದ ಆದಾಯವನ್ನು ಪಡೆಯಬಹುದು. ಭಾರತೀಯ ವೆಲ್ಡಿಂಗ್ ಕ್ಷೇತ್ರಕ್ಕೆ ಪ್ರತಿ ವರ್ಷ 2 ಲಕ್ಷ ಹೊಸದಾಗಿ ತರಬೇತಿ ಪಡೆದವರ ಅಗತ್ಯವಿದೆ. ಮಹಿಳೆಯರು ಕೂಡ ವೆಲ್ಡಿಂಗ್ ತರಬೇತಿಯನ್ನು ತೆಗೆದುಕೊಂಡು ವೆಲ್ಡಿಂಗ್ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಬಹುದು. ಮಹಿಳೆಯರು ತಮ್ಮ ದಕ್ಷತೆಯಿಂದ ವೆಲ್ಡಿಂಗ್ ಕಾಂಪಿಟೇಷನ್ನಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಈಗ ನಿಮಗಾಗಿ ಒಂದು ಕೆಲಸ. ನೀವು ಹತ್ತಿರದ ವೆಲ್ಡಿಂಗ್ ವರ್ಕ್ಶಾಪ್ಗೆ ಹೋಗಿ 2 ಲೋಹಗಳನ್ನು ಸೇರಿಸುವ ಮತ್ತು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಿ. ಸಾಧ್ಯವಾದರೆ ಲೋಹದ ಪೀಠೋಪಕರಣ ತಯಾರಕರು ಅಥವಾ ಫ್ಯಾಬ್ರಿಕೇಶನ್ ವರ್ಕ್ಶಾಪ್ಗೆ ಭೇಟಿ ನೀಡಿ ಅವರ ಕೆಲಸವನ್ನು ಗಮನಿಸಿ.